ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ, ಯಾರೆಲ್ಲ TETನ ಪಾಸ್ ಆಗಿದ್ರೋ ನಿಮಗೆಲ್ಲರಿಗೂ ಕಂಗ್ರ್ಯಾಚುಲೇಷನ್ಸ್. ಯಾರು ಫೆಬ್ರವರಿಯಲ್ಲಿ CTET ಬರಿತಾ ಇದ್ದೀರಾ, ನಿಮಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಇಂಗ್ಲೀಷ್ ನೋಟ್ಸ್ನ ತಗೊಂಡು ಶೈಕ್ಷಣಿಕ ಮನೋವಿಜ್ಞಾನ ತರಗತಿಗಳು ಆಲ್ರೆಡಿ 20 ತರಗತಿಗಳು 20ನೇ ತರಗತಿ ಮಾಡಬೇಕು. 19 ತರಗತಿಗಳು ಆಲ್ರೆಡಿ ಮುಗಿದಿದೆ ಸ್ನೇಹಿತರೆ. ಸಿಲೆಬಸ್ ವೈಸ್ ತರಗತಿಯನ್ನು ಮಾಡ್ತಾ ಇದ್ದೀನಿ. ಯಾರೆಲ್ಲ ನೋಡಿಲ್ವೋ ಚಾನಲ್ನ ಮೇನ್ ಒಂದು ಮೆನುಗೆ ಹೋದಾಗ ನೀವು ಅಲ್ಲಿ ಪ್ಲೇ ಲಿಸ್ಟ್ ಅಂತ ಬರುತ್ತೆ. PSTRಗೆ ಸಂಬಂಧಪಟ್ಟಂತೆ ಕಂಪ್ಯೂಟರ್ಗಳನ್ನು ಕೂಡ ಮಾಡಿದ್ದೀನಿ. ಕಂಪ್ಯೂಟರ್ ತರಗತಿನ ಮಾಡಿದ್ದೀನಿ. HSTR ಆಗಿರ್ಬೋದು, PSTR ಆಗಿರ್ಬೋದು. ಆ ಒಂದು ವಿಡಿಯೋ ಸರಣಿ ಕೂಡ ನಿಮಗೆ ಸಿಗುತ್ತೆ. ಸೊ ಹಾಗಾಗಿ ಯಾರೆಲ್ಲ CTET ಕ್ಲಾಸಸ್ ಅಂತೂ ಅದ್ಭುತವಾಗಿ ಬರ್ತಾ ಇದೆ. ಅದರೆಲ್ಲದರ ಉಪಯೋಗವನ್ನು ನೀವು ಪಡ್ಕೊಳ್ಳಿ ಸ್ನೇಹಿತರೆ. ಅದ್ರ ಜೊತೆಗೆ ಯಾರೆಲ್ಲ ಆಲ್ರೆಡಿ TET ಪಾಸ್ ಆಗಿದ್ದೀರಾ ನಿಮ್ಮೆಲ್ಲರಿಗೂ ಏನು ಅಂತಂದರೆ ತುಂಬ ಈಸಿಯಾಗಿ ತಗೋಬೇಡಿ. 100% ನಿಮಗೆ ಜೂನ್ ಒಳಗೆ ನೇಮಕಾತಿ ಆಗೋದು ಗ್ಯಾರಂಟಿ. ಯಾಕಂದರೆ ಇಲ್ಲಿವರೆಗೂ ಒಂದು ಮಾತಿತ್ತು. ಸೊ ಈ ಮುಂದೆ ಹೇಳ್ತಕ್ಕಂಥ ಹೇಳಿಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಏನಾದರೂ ಹೆಚ್ಚು ಕಮ್ಮಿ ಆದರೆ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ಏನು ಶಿಕ್ಷಕರ ಸಂಘದವರಿದ್ದಾರೆ ಅವರೆಲ್ಲ ಹೋರಾಟಕ್ಕೆ ಹೋಗ್ತಾರೆ. ನೇಮಕಾತಿ ಮಾಡಿಸ್ತಾರೆ. ಯಾರು ಓದ್ತಾ ಇದ್ದೀರಾ ದಯವಿಟ್ಟು ನಿಮ್ಮ ಓದನ್ನು ಇನ್ನೂ ಸೀರಿಯಸ್ ಆಗಿ ಮಾಡ್ಕೊಳ್ಳಿ. ಜನವರಿಯಲ್ಲಿ ತಪ್ಪಿದ್ರೆ ಫೆಬ್ರವರಿಯಲ್ಲಿ 200% ನಿಮ್ಗೆ ಡೌಟೇ ಬೇಡ. ಯಾಕಂದರೆ ಶಿಕ್ಷಣ ಸಚಿವರೇ ಹೋದಲ್ಲಿ ಬಂದಲ್ಲಿ ಎಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಕಲ್ಯಾಣ ಕರ್ನಾಟಕಕ್ಕೆ 5,000+ ಏನು ಪೋಸ್ಟ್ಸ್ ಇದೆ ಅದು 100% ನಾವು ಬಿಡ್ತೀವಿ ಅಂತ. ಸೊ ಅವ್ರು ಹೇಳ್ತಿದ್ದಾರೆ ಇಷ್ಟೆಲ್ಲ ಅಂತಂದರೆ 2-2.5 ವರ್ಷದಿಂದ ಹೇಳ್ತಾನೆ ಬರ್ತಿದ್ದಾರೆ. ಅದ್ರ ತಕ್ಕಂಗೆ TET ಕೂಡ ಮಾಡಿದ್ದಾರೆ, ರಿಸಲ್ಟ್ ಬಿಟ್ಟಿದ್ದಾರೆ, ಫೈನಲ್ ಆನ್ಸರ್ ಕೀ ಬಿಟ್ಟಿದ್ದಾರೆ, ಎಲ್ಲವೂ ಆಗಿದೆ ಸ್ನೇಹಿತರೆ. ಇನ್ನು ಮುಂದೆ ಅವ್ರು ಏನು ಹೇಳ್ತಾರಲ್ವ ಅದು ಎಲ್ಲ ಅದ್ರ ತಕ್ಕಂಗೆ ಅವ್ರು ನಡ್ಕೊಳ್ಳೇಬೇಕಾಗತ್ತೆ. ಯಾಕಂದರೆ ಪ್ರೆಷರ್ ಇದೆ ಅವ್ರ ಮೇಲೆ, ಅವ್ರು ಅದನ್ನು ಮಾಡಲೇಬೇಕು. ದಿನಗಳು ಹೆಚ್ಚು ಕಡಿಮೆ ಆಗಬಹುದೇ ಹೊರತು ಮಾಡದೇ ಇರೋಕ್ಕಂತೂ ಸಾಧ್ಯನೇ ಇಲ್ಲ. ಜನವರಿಯಲ್ಲಿ ತಪ್ಪಿದ್ರೆ ಫೆಬ್ರವರಿಯಲ್ಲಿ ಮಾಡಲೇಬೇಕು. ಯಾಕಂದರೆ ಅವರೇ ಹೇಳ್ತಿದ್ದಾರೆ ಯಾವ ಪ್ರೋಗ್ರಾಮ್ಗೆ ಹೋದರೂ ಕೂಡ ನಾವು ಜೂನ್ ಅನ್ನಷ್ಟರಲ್ಲಿ ಏನು ಸರ್ಕಾರಿ ಟೀಚರ್ಸ್ಗಳನ್ನು ನಾವು ತಗೋತೀವಿ ಅಂತ. ಸೊ ಹಾಗಾಗಿ ಅದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಯಾರೆಲ್ಲ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, TET ಅಂತೂ ಆಗಿದೆ. ಈಗ ಎಷ್ಟೋ ಚಾನಲ್ಗಳಲ್ಲಿ TET ಆದವರೆಲ್ಲ ಲಕ್ಕಿ, ನಾನೇ ಮಾಡಿದ್ದೀನಿ ಆ ವಿಡಿಯೋನ ಅಂತೀವಿ, ಹೌದಾ? ಸೊ ಯಾರೆಲ್ಲ TET ಪೇಪರ್ 1 ಆಗಿದೆ, D.Ed ಆಗಿದೆ, ಎಲ್ಲರೂ ಲಕ್ಕಿ ಅಂತ ಹಾಗಂತ ಅಂದ್ಕೊಂಡು ನೀವು ನಿಮ್ಮ ಓದದ ಕಡೆಗೆ ಗಮನ ಹರಿಸದೇ ಇರಬೇಡಿ. ಎಷ್ಟು ಜನ ಅಂತಂದರೆ ಸುಮಾರು 35,000 ಜನ ಕಲ್ಯಾಣ ಕರ್ನಾಟಕದಲ್ಲಿ ಪಾಸಾದವರು ಇರ್ಬೋದು, ಹೌದಾ ಸ್ನೇಹಿತರೆ? ಈ ಒಂದು 35,000ದಲ್ಲಿ ನೆನಪಿರಲಿ ನಿಮಗೆ, ಈ 35,000ದಲ್ಲಿ ಎಲ್ಲರೂ TET ಪಾಸ್ ಆಗಿದ್ದಾರೆ. ಎಲ್ಲರೂ TET ಪಾಸ್ ಆಗಿದ್ದಾರೆ ಅಂದರೆ ಅವರು ಒಂದು ವೆಲ್ ಪ್ರಿಪ್ರೇಷನಲ್ಲಿ ಇದ್ದಾರೆ. ಅದರಲ್ಲಿ ಎಲ್ಲರಿಗೂ ಗೊತ್ತು PSTR 10 ವರ್ಷದ ಮೇಲೆ ಬಿಟ್ಟಿದ್ದಾರಂತ. ಸೊ ಇದು ಅವರೊಂದು ಗೋಲ್ಡನ್ ಚಾನ್ಸ್ ಅಂತ ಗೊತ್ತು. ಎಲ್ಲರೂ ತಮ್ಮ ಖಾಸಗಿ ಶಾಲೆಗಳಲ್ಲಿ ಏನಾದರೂ ಪಾಠ ಮಾಡ್ತಿದ್ರೆ ಅಥವಾ ಅತಿಥಿ ಶಿಕ್ಷಕರಾಗಿ ನೇಮಕ ಆಗಿದ್ದರೆ ಅಲ್ಲಿಂದೆಲ್ಲ ಬಿಟ್ಟು ಓದ್ತಾ ಇದ್ದಾರೆ. ಸೊ ನೀವು 150ಕ್ಕೆ 125 ಅಂಕಗಳನ್ನು ಪಡ್ಕೊಂಡ್ರೆ ಮಾತ್ರ ಒಂದು ಸೇಫ್ಟಿ ಝೋನಲ್ಲಿ ನೀವು ಈಸಿ ಇರುತ್ತೆ ಪೇಪರು. TET ಆದರೆ ಮುಗೀತು, ಆಲ್ಮೋಸ್ಟ್ ನಾವು ಸೆಲೆಕ್ಷನ್ ಆದಂಗೆ ಅಂತ ಅಂದ್ಕೊಂಡು ನೀವೇನಾದರೂ ಓದೋದನ್ನು ಬಿಟ್ಟಿದ್ರೆ ದಯವಿಟ್ಟು ಹೇಳ್ತಿದ್ದೀನಿ ಸ್ನೇಹಿತರೆ, ಆ ತಪ್ಪನ್ನು ಮಾತ್ರ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಕಾಂಪಿಟೇಷನ್ ತುಂಬ ಟಫ್ ಆಗಿದೆ, ಓಕೆನಾ? ಸೊ ಟಫ್ ಆಗಿರ್ತಕ್ಕಂಥ ಕಾಂಪಿಟೇಷನ್ ಇದೆ. ನನ್ನ ಒಂದು ವಿಡಿಯೋ ಏನು ಚಾನಲಲ್ಲಿ ಯಾವ ಡಿಸ್ಟಿಕ್ಕಿಗೆ ಎಷ್ಟು ಅಭ್ಯರ್ಥಿಗಳು ಪಾಸಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಕೊಟ್ಟಿದ್ದೀನಿ, ಸರಿನಾ? ಸೊ ಇವತ್ತಿನ ಒಂದು ಪೇಪರಲ್ಲಿ ಏನು ಬಂದಿದೆ ಅಂತಂದರೆ, ಯಾಕಂದರೆ ಅಪ್ಡೇಟ್ಸ್ ಏನೇ ಇದ್ರೂ ನಿಮ್ಗೆ ಹೇಳ್ತಾನೆ ಬಂದಿದ್ದೀನಿ. ಇಷ್ಟು ಡೀಟೇಲ್ ಎಲ್ಲ ಬೇಕಾಗಿಲ್ಲ ನಮಗೆ ಇಲ್ಲೆಲ್ಲಿ ಏನಿದೆ ಅಂತ. ಸೊ ನಮ್ಮ ಕಲ್ಯಾಣ ಕರ್ನಾಟಕ ಏನು ವಿಭಾಗಕ್ಕೆ ಏನಿದೆ ಅದನ್ನು ನೋಡ್ತಾ ಹೋಗೋಣ, ಓಕೆನಾ? ಸೊ ಕಲ್ಯಾಣ ಕರ್ನಾಟಕ 5,800 ಪೋಸ್ಟ್ಗಳಿದೆ. ಟೋಟಲ್ ರಾಜ್ಯದಲ್ಲಿ 11,000 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಸಾಗಿದೆ ಅಂತ ಹೇಳ್ತಿದ್ದಾರೆ. ಈಗಾಗಲೇ TET ಪರೀಕ್ಷೆಯಾಗಿದ್ದು ಬರುವ ದಿನಗಳಲ್ಲಿ CET ಪರೀಕ್ಷೆಯು ನಡೆಸಿ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ. ಈ ನೇಮಕಾತಿಯಲ್ಲಿ ಹೆಚ್ಚಿನ ಶಿಕ್ಷಕರ ಹುದ್ದೆ ಖಾಲಿ ಇರುವ ಹಾಗೂ ಶೈಕ್ಷಣಿಕ ಸಮಸ್ಯೆಗಳಿರ್ತಕ್ಕಂತಹ ಕಲ್ಯಾಣ ಕರ್ನಾಟಕದಲ್ಲಿ 5,800 ಶಿಕ್ಷಕರ ಒಂದು ನೇಮಕಾತಿಗೆ ಆದ್ಯತೆ ನೀಡಲಾಗಿದೆ ಎಂದು ಸಚಿವ ಮಧು ಬಂಗಾರಪ್ಪನವರು ಹೇಳಿದ್ದಾರೆ. ಸೊ ಇವಾಗ ಅವ್ರು ಯಾವುದೇ ಪ್ರೋಗ್ರಾಮ್ಗೆ ಹೋದರೂ ಆ ಹೇಳಿಕೆ ನೀಡ್ತಿದ್ದಾರೆ ಅಂತ ಅಂದರೆ ನೀವು ನೆನ್ಪಿಟ್ಕೋಬೇಕು, ಇದು ನಮಗೊಂದು ವಾರ್ನಿಂಗ್ ಬೆಲ್ ಇದ್ದ ಹಾಗೆ, ಓಕೆನಾ? ಇದು ನಮಗೆ ಒಂದು ವಾರ್ನಿಂಗ್ ಬೆಲ್ ಇದ್ದ ಹಾಗೆ. ನೋಟಿಫಿಕೇಷನ್ ಆಗದೇ ಇದ್ದಾಗ ನೋಟಿಫಿಕೇಷನ್ ಮಾಡಿ ಅಂತ ಹೇಳ್ತೀವಿ. ನೋಟಿಫಿಕೇಷನ್ ಬಿಟ್ಟಾಗ ನಮ್ಮ ಓದಲಿಕ್ಕೆ ಸಮಯ ಇಲ್ಲ ಅಂತ ಹೇಳ್ತೀವಿ. ಇದು ನಮ್ಮ ದಡ್ಡತನ ಅಲ್ವಾ?
ಅಲ್ವಾ ಸ್ನೇಹಿತರೆ? ನೋಡಿ, ಬೇಕಿದ್ರೆ ನೀವು ಟಿ ಇ ಟಿ ಬಿಟ್ಟಾಗ ಕೂಡ ಎಷ್ಟು ವಿದ್ಯಾರ್ಥಿಗಳು ಮೊದಲು ಟಿ ಇ ಟಿ ಬಿಡಿ ಟಿ ಇ ಟಿ ಬಿಡಿ ಟಿ ಇ ಟಿ ಬಿಡಿ ಅಂತ ತುಂಬ ಪ್ರೆಷರ್ ತಂದಿದ್ದರು. ಟಿ ಇ ಟಿ ಬಿಟ್ಟ ಮೇಲೆ ಡೇಟ್ ಮುಂದಕ್ಕೆ ಹೋಗಲ್ವಾ, ಇಷ್ಟೇ ಟೈಮಲ್ಲಿ ಅಪ್ಲಿಕೇಶನ್ ಹಾಕಬೇಕಾ, ಇಷ್ಟೇ ಟೈಮಲ್ಲಿ ನಾವು ರೆಡಿ ಆಗಬೇಕಾ, ಅದರಲ್ಲಿ ಸಿಲೆಬಸ್ ಬೇರೆ ಚೇಂಜ್ ಆಗಿತ್ತು. ಸೊ ಈ ರೀತಿ ಸಮಸ್ಯೆಗಳು ಉಂಟಾಗುತ್ತೆ. ಆದರೆ ಒಂದು ನಿಮಗೆ ನೆನಪಿರಲಿ, ಯಾವಾಗ ನೋಟಿಫಿಕೇಷನ್ ಆಗುತ್ತೆ, ಎಕ್ಸಾಮ್ ಡೇಟ್ ಯಾವಾಗ ಅನೌನ್ಸ್ ಮಾಡ್ತಾರೆ, ಇಲ್ಲಿಯವರೆಗೂ ಸ್ನೇಹಿತರೆ ಡೇಟ್ ಚೇಂಜ್ ಆಗಿಲ್ಲ. ನೀವು ನೋಟಿಫಿಕೇಷನ್ ಆಗೋವರೆಗೂ ಕಾಯ್ದು ಓದಿದ್ರೆ ನಿಮ್ಮಷ್ಟು ದಡ್ರೆ ಯಾರಲ್ಲ ಅನ್ಕೋತೀನಿ ನಾನು. ಯಾಕಂದರೆ ಹಂಗಿದೆ ಕಾಂಪಿಟೇಷನ್ನು, ಸರಿನಾ? ಪ್ರತಿಯೊಬ್ಬರಿಗೂ ಗೊತ್ತು 10 ವರ್ಷ ಆದಮೇಲೆ ಪೋಸ್ಟ್ ಬಿಟ್ಟಿದ್ದಾರೆ ಅಂತ, ಪ್ರತಿಯೊಬ್ಬರಿಗೂ ಗೊತ್ತು ಇದೇ ಗೋಲ್ಡನ್ ಚಾನ್ಸ್ ಅಂತ. ಯಾಕಂದರೆ ನೆಕ್ಸ್ಟ್ ಯಾವಾಗ ಬಿಡ್ತಾರೋ ಅಲ್ಲಿ ನಿಮಗೆ ಏಜೇ ಇರೋದಿಲ್ಲ, ಓಕೆನಾ? ತುಂಬ ಜನರಿಗೆ ಏಜು ತುಂಬ ಕೊನೆಯ ಒಂದು ಮೂಮೆಂಟಲ್ಲಿದ್ದಾರೆ. ಈಗ 1 ವರ್ಷ ಲೇಟ್ ಮಾಡಿದ್ರು ಕೂಡ ಏಜ್ ಮುಗಿತಕ್ಕಂಥವ್ರು ಸುಮಾರು ಜನ ಇದ್ದಾರೆ, ತುಂಬ ಜನ ಇದ್ದಾರೆ ಸ್ನೇಹಿತರೆ. ಹಾಗಾಗಿ ಅಷ್ಟು ಈಸಿಯಾಗಿ ತೊಗೋಬೇಡಿ. ನಿಮ್ಮ ಎಲ್ಲ ಒಂದು ಸಿದ್ಧತೆಗಳನ್ನು ಸ್ಟಾರ್ಟ್ ಮಾಡಿ. ಇನ್ನು ಆನ್ಲೈನ್ ಕೋಚಿಂಗ್ ತೊಗೋಬೇಕಾ, ಆಫ್ಲೈನ್ ಕೋಚಿಂಗ್ ತೊಗೋಬೇಕಾ, ಮನೆಯಲ್ಲೇ ಓದಬೇಕಾ ಅನ್ನೋ ಗೊಂದಲಗಳು ಕೂಡ ತುಂಬ ವಿದ್ಯಾರ್ಥಿಗಳಿಗಿದೆ. ತುಂಬ ಜನ ಕಮೆಂಟ್ ಕೂಡ ಮಾಡ್ತಾರೆ. ಇದ್ರ ಬಗ್ಗೆ ನಿಮಗೆ ಪರ್ಫೆಕ್ಟಾಗಿ ಒಂದು ವಿಡಿಯೋನ ತೊಗೊಂಡು ಬರ್ತೀನಿ. ಯಾವ ರೀತಿ ನೀವು ಮಾಡಿದ್ರೆ ಸರಿ ಇರುತ್ತೆ, ನಿಮ್ಮ ಕೆಪಾಸಿಟಿ ಹೆಂಗಿದೆ ಹಂಗೆ ಡಿಸೈಡ್ ತೊಗೊಳ್ಳಿ. ನಾನು ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಇವತ್ತಿನ ಒಂದು ವಿಡಿಯೋಯಲ್ಲಿ ಇಷ್ಟೇ ಸ್ನೇಹಿತರೆ. ಏನಂದರೆ ಮಧು ಬಂಗಾರಪ್ಪನವರು ಏನು ಕರ್ನಾಟಕದ ಕಲಬುರಗಿ ವಿಭಾಗದಲ್ಲಿ ಏನು ಅವರು ಭೇಟಿ ನೀಡ್ತಾ ಇದ್ದಾರೆ, ಓಕೆನಾ? ಸೊ ಭೇಟಿ ನೀಡ್ತಾ ಇದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ, ಕಲಬುರಗಿ ಪ್ರವಾಸದಲ್ಲಿ ಸಚಿವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನು ಸ್ಪಷ್ಟಪಡಿಸಿದ್ದಾರೆ ಅಂತ ಕೊಟ್ಟಿದ್ದಾರೆ. ಸೊ ಕಲಬುರಗಿಯ ಒಂದು ಏನಂತಂದರೆ ಅಲ್ಲಿ ಒಂದು ಅವ್ರದ್ದು ಒಂದು ಏನು ಮೀಟಿಂಗ್ ಇತ್ತು ಅಥವಾ ಒಂದು ಏನು ಪ್ರೋಗ್ರಾಮ್ ಇತ್ತು ಬಂದಾಗ ಸೊ ಈ ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಸೊ ಖಂಡಿತವಾಗ್ಲೂ ನಿಮಗೆ ಜೂನ್ 18ಗೆ ಮಾಡ್ತಾರೆ. ಪ್ರೊಸೀಜರ್ ಅಂತೂ ಫಾಸ್ಟ್ ಮಾಡ್ತಾರೆ. ಒಂದು ನೋಟಿಫಿಕೇಷನ್ ಆಗೋದೇ ಲೇಟು ಸ್ನೇಹಿತರೆ. ನೋಟಿಫಿಕೇಷನ್ ಆಯಿತಾ, ಮುಗೀತು. ಅಪ್ಲಿಕೇಶನ್ಗೂ ಡೇಟ್ ಎಕ್ಸ್ಪೆಂಡ್ ಮಾಡಲ್ಲ, ನಿಮ್ಗೆ ಎಕ್ಸಾಮ್ ಡೇಟ್ನೂ ಎಕ್ಸ್ಪೆಂಡ್ ಮಾಡಲ್ಲ. ಅದಾದಮೇಲೆ ನಿಮಗೆ ಏನಂತಂದರೆ ಇದು ಕೊಡ್ತಾರಲ್ವ, ಸ್ಕೂಲ್ಗಳನ್ನು ಕೊಡ್ತಾರಲ್ವ, ಅಲೋಕೇಟ್ ಮಾಡ್ತಾರಲ್ವ, ಸೊ ಅದನ್ನು ಕೂಡ ಲೇಟ್ ಮಾಡೋದೇ ಇಲ್ಲ. ಎಲ್ಲ ಫಾಸ್ಟಾಗಿ ಆಗುತ್ತೆ. ಕೇವಲ ಒಂದು ಮೀಸಲಾತಿಗೋಸ್ಕರ ಏನು ಕೋರ್ಟಿಗೆ ಹೋಗಿದ್ದಾರೆ, ಅದ್ರ ಜೊತೆಗೆ ಏನು ಈ ಹಿಂದೆ 15,000 ಶಿಕ್ಷಕರ ನೇಮಕಾತಿ ಆಗಿತ್ತು, ಅವಾಗೇನು ಕೋರ್ಟಿಗೆ ಹೋಗಿದ್ದಾರೆ, ಅವೆರಡರ ಒಂದು ರಿಸಲ್ಟ್ಗೋಸ್ಕರ ವೇಟ್ ಮಾಡ್ತಿದ್ದಾರೆ. ಅವ್ರದ್ದೆಲ್ಲ ರೆಡಿ ಇದೆ ಫೈಲ್ಸು. ಆ ರಿಸಲ್ಟ್ ಬಂದ ತಕ್ಷಣವೇ ಸಾಯಂಕಾಲನೇ ಬಿಡ್ತೀನಿ ಅಂತ ಹೇಳಿದ್ದಾರೆ. ಅಷ್ಟು ರೆಡಿ ಆಗಿದ್ದಾರೆ, ಪ್ರಿಪೇರ್ ಆಗಿದ್ದಾರೆ. ಅವ್ರು ಹೆಂಗೆ ಪ್ರಿಪೇರ್ ಆಗಿದ್ದಾರೋ ಇವತ್ತೇ ಬಿಟ್ಟರೆ ನಾನು ರೆಡಿ ಇದ್ದೀನೋ ಅನ್ನೋ ಹಾಗೆ ನೀವೆಲ್ಲರೂ ಪ್ರಿಪ್ರೇಷನ್ ನಡೆಸಬೇಕು ಅಂತ ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಈ ವಿಡಿಯೋ ಯಾರಿಗೆ ಅನುಕೂಲ ಇದ್ದವರಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ದು ಏನೇ ಡೌಟ್ ಇದ್ದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಈ ವಿಡಿಯೋ ಮುಗಿಸೋಕ್ಕಿಂತ ಮುಂಚೆ ಸ್ನೇಹಿತರೆ, CTET ವೆರಿ ಇಂಪಾರ್ಟೆಂಟ್. ಯಾರೆಲ್ಲ TET ಆಗಿಲ್ವೋ CTET ಇಂಪಾರ್ಟೆಂಟ್ ಆಗಿರುತ್ತೆ. CTETಗೆ ನಾನೇನು ಈಗಾಗಲೇ ಹೇಳಿರೋ ಹಾಗೆ ತರಗತಿಗಳಿದೆ, ಅದನ್ನೆಲ್ಲ ನೋಡ್ಕೊಳ್ಳಿ. CTET ಪಾಸ್ ಆದರೆ ನೀವು ಇಲ್ಲಿ CETಗೆ ಎಲಿಜಿಬಲ್ ಆಗ್ತೀರಾ, ಓಕೆ? ಇದು ಕೂಡ ತುಂಬ ಜನಕ್ಕೆ ಡೌಟ್ ಇತ್ತು. ನೀವು CTET ಪೇಪರ್ 1 ಪಾಸ್ ಆದರೆ ಕಲ್ಯಾಣ ಕರ್ನಾಟಕದಲ್ಲಿ ಬಿಡ್ತಕ್ಕಂತಹ PSTR ಹುದ್ದೆಗೆ ಎಲಿಜಿಬಲ್ ಆಗ್ತೀರಾ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.